ಏನು ನಮ್ಮ ಸ್ನೇಹಿತರು ಇವತ್ತೇನು ಪ್ರಜ್ವಲ್ ರೇವಣ್ಣವರ ತೀರ್ಪೇನು ಬಂದಿದೆ, ಅದು ಕಾನೂನಾತ್ಮಕವಾಗಿ ಬಂದಿದೆ. ನನಗೂ ಹೆಚ್ಚು ಮಾಹಿತಿ ಇಲ್ಲ. ಅದನ್ನು ಕಾನೂನಾತ್ಮಕವಾಗಿ ಎಲ್ಲರೂ ಕಾನೂನನ್ನೇ ಗೌರವಿಸಬೇಕು. ಕಾನೂನು ಚೌಕಟ್ಟು ಬಿಟ್ಟು ಬೇರೆ ಏನಿಲ್ಲ. ಅವ್ರಿಗೇನು ಅವಕಾಶ ಇದೆಯೋ ಅದು ನೋಡ್ಕೊಂಡು ನೋಡೋಣ. ಇದನ್ನು ಕಾನೂನನ್ನ ಗೌರವಿಸಬೇಕು, ಎಲ್ಲರೂ ಕಾನೂನಿಗೆ ತಲೆಬಾಗಬೇಕು. ಇವಾಗೇನು ಅವರು ಅಪರಾಧಿ ಅಂತ ಘೋಷಣೆ ಆಗಿರುವಂಥ ಆರೋಪಿ ಅಪರಾಧಿ ಅಂತ ಘೋಷಣೆಯಾಗಿದೆ. ನೋಡುವ ಅವ್ರಿಗೆ ಯಾವ ರೀತಿ ಅವಕಾಶಗಳು ಏನಾಗುತ್ತೆ ಅಂತ ಕಾದು ನೋಡುವ. ಇನ್ನು ಹೆಚ್ಚಿನ ಮಾಹಿತಿಗೆ ಪಡ್ಕೊಂಡಾದ್ಮೇಲೆ ಮಾತಾಡುವಂಥದ್ದಾಗುತ್ತೆ. ಖಂಡಿತ ಇರುತ್ತೆ. ಅದ್ರ ಬಗ್ಗೆ ಯಾರೇ ಶೋಷಣೆಗೆ ಒಳಗಾಗಬಾರ್ದು. ಯಾರೇ ಶೋಷಣೆಗೆ ಒಳಗಾಗುವಂಥದ್ದು ಒಳ್ಳೆಯ ಸಂದೇಶ ಅಲ್ಲ. ಹಾಗಾಗಿ ಯಾವ ಮಹಿಳೆನೂ ಶೋಷಣೆಗೆ ಒಳಗಾಗ್ದಂಗೆ ನೋಡ್ಕೊಳ್ಳೋಂಥದ್ದು ನಮ್ಮೆಲ್ಲರ ಕರ್ತವ್ಯ. ಈ ದಿಕ್ಕಲ್ಲಿ ನೋಡೋಣ ಏನೇನು ತನಿಖೆ ಇನ್ನೊಂದು ಏನು ವರದಿದೆ. ಏನು ನಮ್ಮ ಸ್ನೇಹಿತರು ಇವತ್ತೇನು ಪ್ರಜ್ವಲ್ ರೇವಣ್ಣವರ ತೀರ್ಪೇನು ಬಂದಿದೆ, ಅದು ಕಾನೂನಾತ್ಮಕವಾಗಿ ಬಂದಿದೆ. ನನಗೂ ಹೆಚ್ಚು ಮಾಹಿತಿ ಇಲ್ಲ. ಅದನ್ನು ಕಾನೂನಾತ್ಮಕವಾಗಿ ಎಲ್ಲರೂ ಕಾನೂನನ್ನೇ ಗೌರವಿಸಬೇಕು. ಕಾನೂನು ಚೌಕಟ್ಟು ಬಿಟ್ಟು ಬೇರೆ ಏನಿಲ್ಲ. ಅವ್ರಿಗೇನು ಅವಕಾಶ ಇದೆಯೋ ಅದು ನೋಡ್ಕೊಂಡು ನೋಡೋಣ. ಇದನ್ನು ಕಾನೂನನ್ನ ಗೌರವಿಸಬೇಕು, ಎಲ್ಲರೂ ಕಾನೂನಿಗೆ ತಲೆಬಾಗಬೇಕು. ಇವಾಗೇನು ಅವರು ಅಪರಾಧಿ ಅಂತ ಘೋಷಣೆ ಆಗಿರುವಂಥ ಆರೋಪಿ ಅಪರಾಧಿ ಅಂತ ಘೋಷಣೆಯಾಗಿದೆ. ನೋಡುವ ಅವ್ರಿಗೆ ಯಾವ ರೀತಿ ಅವಕಾಶಗಳು ಏನಾಗುತ್ತೆ ಅಂತ ಕಾದು ನೋಡುವ. ಇನ್ನು ಹೆಚ್ಚಿನ ಮಾಹಿತಿಗೆ ಪಡ್ಕೊಂಡಾದ್ಮೇಲೆ ಮಾತಾಡುವಂಥದ್ದಾಗುತ್ತೆ. ಖಂಡಿತ ಇರುತ್ತೆ. ಅದ್ರ ಬಗ್ಗೆ ಯಾರೇ ಶೋಷಣೆಗೆ ಒಳಗಾಗಬಾರ್ದು. ಯಾರೇ ಶೋಷಣೆಗೆ ಒಳಗಾಗುವಂಥದ್ದು ಒಳ್ಳೆಯ ಸಂದೇಶ ಅಲ್ಲ. ಹಾಗಾಗಿ ಯಾವ ಮಹಿಳೆನೂ ಶೋಷಣೆಗೆ ಒಳಗಾಗ್ದಂಗೆ ನೋಡ್ಕೊಳ್ಳೋಂಥದ್ದು ನಮ್ಮೆಲ್ಲರ ಕರ್ತವ್ಯ. ಈ ದಿಕ್ಕಲ್ಲಿ ನೋಡೋಣ ಏನೇನು ತನಿಖೆ ಇನ್ನೊಂದು ಏನು ವರದಿದೆ.